ರೋಚಕವಾಗಿರ್ತಕ್ಕಂಥ ಪಂದ್ಯ 2025ರ ಒಂದು ತೋಳುಗಟ್ಟಿ ಕಬಡ್ಡಿ ವೈಭವದ ಅಂತಿಮ ಮೊದಲ ದಾಳಿ ಆರಂಭವಾಗ್ತಾ ಇದೆ. ಶ್ರೀಕಾಂತ್ ಅವರಿಗೆ ಫೈನಲ್ ಪಂದ್ಯದಲ್ಲಿ ಬಂಪರ್ ಬಹುಮಾನ ಇದೆ. ಒಂದೇ ದಾಳಿಯನ್ನು ಸಂಘಟನೆ ಮಾಡಿ ಏಕಕಾಲಕ್ಕೆ ಒಂದು ಬೋನಸ್ ಹಾಗೂ ಟೆಸ್ಟ್ ತೆಗೆದುಕೊಂಡು ಬಂದ್ರೆ ನಿಮ್ಮ ಬಹುಮಾನ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ನಿರಂತರವಾಗಿದೆ. ಮತ್ತೆ ನಗದು 1,111 ರೂಪಾಯಿ ಇದೆ. 11 ರೂಪಾಯಿ. ಅಕ್ಕಂಡಪ್ಪ ಹನುಮಂತಪ್ಪ ಅಕ್ಕಂಡಪ್ಪ ಗಿರ್ಸಾಗರ್ ಅವರು ಕೊಡ್ತಾ ಇದ್ದಾರೆ. ಒಂದು ಬೋನಸ್ ಹಾಗೂ ಒಂದು ಟಚ್ ಪಾಯಿಂಟ್. ಈಚ್ 1 ಪಾಯಿಂಟ್ ಆಗಲಿ ತೊಳಮತಿ ಯಾರ್ಲಿ ಆಟಗಾರರೇ ಕರೆಕ್ಟ್ ಆಗಿ ಸೂರ್ಯ ಟಚ್ ಹಿಡ್ಕೊಂಡಾಗ ದಯವಿಟ್ಟು ಆಟಗಾರರು ತೀರ್ಪುಗಾರರಿಗೆ ಯಾವುದೇ ರೀತಿಯ ವಾದವಾದಕ್ಕೆ ಹೋಗೋದಿಲ್ಲ. ತೀರ್ಪುಗಾರರ ಅಂತಿಮ ನಿರ್ಣಯವಾಗಿರುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ಆಟಗಾರರು ತೀರ್ಪುಗಾರರಿಗೆ ವಾದ ವಿವಾದಕ್ಕೆ ಹೋಗ್ತೀರಿ. ದಯವಿಟ್ಟು ಅದು ಆಟಗಾರ ಲಕ್ಷಣ ಅಲ್ಲ. ತಾವೆಲ್ಲ ಒಂದು ಧೀಮಂತ ಕ್ರಿಕೆಟ್ ಆಟಗಾರನ ಜೀವನ ಚರಿತ್ರೆಯನ್ನು ತಾವು ತೆಗೆದುಕೊಂಡಾಗ ತೆಂಡೂಲ್ಕರ್ ನಮ್ಮ ದೇಶಕ್ಕೆ ಕಂಡಿರ್ತಕ್ಕಂಥ ಅಪ್ರತಿಮ ಕ್ರಿಕೆಟ್ ಆಟಗಾರರು. ಇವತ್ತಿನ ದಿವಸ ಕ್ರಿಕೆಟ್ ಇತಿಹಾಸದಲ್ಲಿ ಅವರನ್ನ ತೆಗೆದುಕೊಂಡ್ರೆ ಕ್ರಿಕೆಟ್ ದೇವರು ಅಂತ ತೆಲಂಗಾಣ ಮಂತ್ರಿ ಪದೇ ಪದೇ ನಿರ್ಣಾಯಕರಾಗಿ ವಾದ ವಿವಾದಕ್ಕೆ ಹೋಗ್ತಿದೆ. ಯಾವ ನಿರ್ಣಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಆಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಈ ಪಂದ್ಯಗಳನ್ನು ಆಡಿಸುತ್ತಾರೋ. ಈ ಒಂದು ಪಂದ್ಯಾವಳಿಯಲ್ಲಿ ಕ್ರಿಕೆಟ್ ದೇವರನ್ನ ನೆನಪಿಸಿಕೊಂಡಿರ್ತಕ್ಕಂಥ ಪರಿಸುತ್ತರಿಗೂ ಕೂಡ ಅಭಿನಂದನೆಗಳು. ಮತ್ತು ಮೆದಾಳಿ ಭಾಗದಲ್ಲಿ ತೋಳುಮಟ್ಟಿಯ ರಾಡ್ ಬೀಸಿದ ಶ್ರೀಕಾಂತ್ ಅವರ ಕ್ರೀಡಾ ಕ್ಷೇತ್ರದಲ್ಲಿ ಈ ಕಬಡ್ಡಿ ಆಟಗಾರರು ಧರಿಸಿರ್ತಕ್ಕಂಥ ಜರ್ಸಿ ಸತತವಾಗಿ ವೈಫಲ್ಯವನ್ನು ಕಾಣ್ತಿರ್ತಕ್ಕಂಥ ತೋಳುಮಟ್ಟಿ ತಂಡದ ಸ್ಟಾರ್ ರೈಡರ್ ಇಲ್ಲಿ ಸುಪ್ಪಂಡದ ಲಾಡಾಡಿದ ಕಾಲುಗಳನ್ನು ವೀಕ್ಷ ಮತ್ತೆ ದಾಳಿ ಭಾಗದಲ್ಲಿ ವೇಗದ ಲಾಡಿಗಾರ ಎಲ್ಲಿ 1-2 ಲೆಕ್ಕ ಹಾಕುವ ಸಮಯ. ಒಂದೇ ಬಜುವಾದ ಜೊತೆಗೆ ವಾಪಸ್ ಆಗಿ ಆಗುತ್ತಾ ಇದ್ದಾರೆ. ಕೂಡ ಇದು 2025ರ ತೋಳುಮಟ್ಟಿ ಕಬಡ್ಡಿ ವೈಭವದ ಅಂತಿಮ ಪಂದ್ಯ. 50,000 ಜೊತೆಗೆ ಆಕರ್ಷಕ ಟ್ರೋಫಿಗಾಗಿ ನಡೆಯತಕ್ಕಂಥ ಒಂದು ಪಂದ್ಯ ಆಗಿದೆ. ಇಲ್ಲಿ ನಿಶ್ಚಯಕ್ಕಾಗುತ್ತದೆ ಟ್ಯಾಕಲ್ ಭಾಗದಲ್ಲಿ 1 ಪಾಯಿಂಟ್ ಧರ್ಮಸ್ಥಳ. ಬದೆಯ ಗಾಂಧಿ ಆಗಿರ್ತಕ್ಕಂಥ ಆಟಗಾರ ಇವತ್ತು ಏನಾದರೂ ಮಾಡಲೇಬೇಕು ತಂತಾಡಕ್ಕೆ. ಇಲ್ಲಾಂದ್ರೆ ಆಲ್ಔಟ್ ಆಗುವ ಭೀತಿಯಲ್ಲಿ ಕಾಣ್ತಾ ಇರುವುದು ತೋಳುಮಟ್ಟಿ. ಇಲ್ಲಿವರೆಗೆ ಸುಂದರವಾಗಿರ್ತಕ್ಕಂಥ ಕೌಶಲ್ಯವನ್ನ ಆಡುವ ಮೂಲಕ ಪಾಲಿನಂತರವರೆಗೆ ಎಲ್ಲಿ ಮರಾಠ್ಯವಾಗಿರ್ತಕ್ಕಂಥ ಟ್ಯಾಕಲ್ಗೆ ಸರಿಯಾದ ತೋಳುಮಟ್ಟಿ ತಂಡ ಆಲ್ಔಟ್ ಆಗ್ತಾರೆ. 1+2. ಈಗ ಮತ್ತೊಬ್ಬ ಆಲ್ರೌಂಡರ್ ಆಟಗಾರ ಕೌಶಿಕ್ ಅವರು ತಮ್ಮ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಹನುಮಂತ ತಿಂಗಳಿಗೆ ಅವರು ತೋಳುಮಟ್ಟಿ ತಂಡದಲ್ಲಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಜಾಂಬಾಪುರ ಮೂಲಕ ದಾಳಿಯಲ್ಲಿ ಯಶಸ್ವಿ ಕಾಣ್ತಾ ಇದ್ದಾರೆ ಕೌಶಿಕ್ ಅವರು. ಧರ್ಮಸ್ಥಳದ ಪ್ರಮುಖ ದಾಳಿಗಾರ ಹನುಮಂತ ತಿಂಗಳಿಗೆ ಅವರು ಅಭಿಯಂತೆ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರ ಮಾವನವರು ಸ್ವರ್ಣಪ್ಪ ಬಾರಿ ನೀರಾವರಿ ಅವರು. ಅದೇ ರೀತಿ ಶ್ರೀಕಾಂತ್ ಅವರಿಗೆ ನಗದು ಬಹುಮಾನ ಇದೆ. 1,100 ರೂಪಾಯಿ, 111 ರೂಪಾಯಿ ಇದೆ. ಒಂದು ಟಚ್ ಪಾಯಿಂಟ್ ಆಗೋದು ಬೋನಸ್ ಪಾಯಿಂಟ್ ತೆಗೆದುಕೊಂಡು ಬಂದ್ರೆ ಹನುಮಂತ್ ಅಕ್ಕಣ್ಣಪ್ಪ ಗಿರ್ಸಾಗರ್ ಅವರು ಶ್ರೀಕಾಂತ್ ಅವರ ಮಾವನವರು ಅವರು 1,101 ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ. ತಮ್ಮ ಗಮನದಲ್ಲಿ ಅದ್ಭುತವಾಗಿರ್ತಕ್ಕಂಥ ದಾಳಿ ಆಗ್ತಾ ಇದೆ. ಇಲ್ಲಿ ಒಂದು ಜೊತೆಗೆ ವಾಪಸ್ ಆಗಿ ಆಗ್ತಾ ಇದೆ.
ಇವತ್ತು ಅಂಬಿ ಅವರೇ ತಮ್ಮ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದ ಗೆಲುವಿನ ರುಮಾನಿಗಳು ಕಬಡ್ಡಿಗೆ ಹೇಳಿ ಮಾಡಿಸಿರ್ತಕ್ಕಂಥ ದೇಹದಾಡಿಯನ್ನು ಹೊಂದಿರತಕ್ಕಂಥ ಅಂಬಿ ರೈತರಿ ಭಾಗದಲ್ಲಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ದಾಳಿ ರಚನೆ ಮಾಡಿ ಒಂದು ಅಂಕ ಟಚ್ ಮಾಡಿ ತೆಗೆದುಕೊಂಡು ಬಂದ್ರೆ 500 ರೂಪಾಯಿ ಬಹುಮಾನ ಇದೆ. ಈ ಒಂದು ಪಂದ್ಯಾವಳಿಯನ್ನು ನಡೆಸಬೇಕಾದ್ರೆ ಎಷ್ಟು ಖರ್ಚಿದೆ ಅಂತಂದ್ರೆ ಈ ಪಂದ್ಯಾವಳಿಯನ್ನು ನಡೆಸಬೇಕಾದ್ರೆ ಎಲ್ಲ ಸಂಘಟಕರು ಕೂಡ ಒಂದು ತಿಂಗಳ ನಿರಂತರವಾಗಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅವರಿವರೆಗದ ಎಲ್ಲ ತೋರಮಟ್ಟಿ ಮಲ್ಲಿಕಾರ್ಜುನ ತಂಡದ ಆಟಗಾರರು ಮತ್ತು ಸಮಸ್ತ ಗುರು ಹಿರಿಯರು ಇವತ್ತು ಎಲ್ಲರಿಗೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾ ಮೈಸೂರ ಅಸೋಸಿಯೇಷನ್ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದು ಪಂದ್ಯಾವಳಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ದಾಳಿ ವಿಭಾಗದಲ್ಲಿ ರೈಡ್ ಮಿಷನ್ ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಅಸಾರ ಸ್ಪೋರ್ಟ್ಸ್ ಕ್ಲಬ್ ಆಶೀರ್ ಅವರು ಎಲ್ಲಿ ಕೈಗೆ ಬಂದಿದ್ದು ಆಯಿಗೆ ಬಾಯಿ ಬೀಳಿಲ್ಲ. ಎಂತೆಂತ ಚಕ್ಕಲ್ ಬರ್ತಾರೆ ನೋಡಿ ಅಂಬಿಯವರಿಂದ. ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗ್ತಾ ಇದೆ. ಮತ್ತೆ ಆಟಗಾರ ಇದ್ದರೂ ಕೂಡ ಕರಿತೈತಿ ಗೋವಾ ಎಸ್ ಹೋಗಿರ್ಲಿ. ಮತ್ತೆ ನಾಲ್ಕರ ಮಧ್ಯದಲ್ಲಿ ಪಂದ್ಯ ಕಲ್ಲಯ್ಯ ಹಿರೇಮಠ ಅವರು ಈಗ ದಾಳಿ ಮಾಡ್ತಾ ಇದ್ದಾರೆ. ನೀವೊಂದು ಟಚ್ ಪಾಯಿಂಟ್ ತಗೊಂಡು ಹೋದ್ರೆ ನಿಮಗೂ ಕೂಡ 100 ರೂಪಾಯಿ ಇದೆ. ಅದೇ ಹನುಮಂತ್ ಅಕ್ಕಣ್ಣಪ್ಪ ಗಿರ್ಸಾಗರ್ ಅವರು ಕೊಡ್ಮಾಡ್ತಾ ಇದ್ದಾರೆ. ಘನ ಸರ್ಕಾರದ ಗ್ಯಾರಂಟಿ ಯೋಜನೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಕಲ್ಲಯ್ಯ ಅವ್ರಿಗೆ. ಅಂಬಿ ಅವರಿಗೆ ನಿಮಗೂ ಕೂಡ ಬಹುಮಾನ ಇದೆ. ಶ್ರೀಕಾಂತ್ ಅವರೇ ನಿಮಗೂ ನಗದು ಆಚೆ ಹೋಗ್ತಾ ಇದ್ದಾರೆ ಇಂಜೂರಿಯಿಂದ. ದಾಳಿಗೆ ಮುಂದಾಗ್ತಾ ಇದ್ದಾರೆ. 13-6 ಪಂದ್ಯ ಸಾಗ್ತಾರೆ. ತೋಳ್ಮಟ್ಟಿ ತಂಡದ ಆಟಗಾರರು ಕೂಡ ಇನ್ನೂ ಕೂಡ ಪ್ಲಾನ್ ಮಾಡಬೇಕು ಏನಾದ್ರು. 7-13 ಪಂದ್ಯ ಅದ್ಭುತವಾಗಿರ್ತಕ್ಕಂಥ ಧನ್ಯವಾದಗಳು. 13-7 ಪಂದ್ಯ ಅದ್ಭುತವಾಗಿರ್ತಕ್ಕಂಥ ಒಂದು ಅವರಿಗೆ 100 ರೂಪಾಯಿ ಬಹುಮಾನ ಪಂದ್ಯ ಮುಗಿದ ಮೇಲೆ ತಗೊಂಡು ಹೋಗ್ಬೇಕು. ಒಂದು ಟಚ್ ಪಾಯಿಂಟ್ ಹೋಗೋದಕ್ಕೆ ನಿಮಗೆ 100 ರೂಪಾಯಿ ಬಹುಮಾನ ಇದೆ. ಯಶಸ್ವಿ ಟಚ್ ಪಾಯಿಂಟ್ ತೆಗೆದುಕೊಂಡು ಹೋಗಿದ್ದೀರಿ, ನಿಮಗೆ 100 ರೂಪಾಯಿ ಬಹುಮಾನ ಕೊಡ್ಮಾಡ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ದಾಳಿ ವಿಭಾಗದ ಧರ್ಮಸ್ಥಳ ತಂಡದ ವರುಣ್ ಶೆಟ್ಟಿ ಅವರು ದಾಳಿಗೆ ಮುಂದಾಗ್ತಾ ಬಾಲಾಢ್ಯವಾಗಿರ್ತಕ್ಕಂಥ ದಾಳಿಗಾರ ಹನುಮಂತ್ ಅಖಂಡಪ್ಪ ಗಿರ್ಸಾಗರ್ ಅವರು ಕೊಡ್ಮಾಡ್ತಕ್ಕಂಥ 100 ರೂಪಾಯಿ ಅಂಬಿ ಅವರ ಪಾಲಾಗಿದೆ. ಇನ್ನು 2 ಬಹುಮಾನ ಉಳ್ಕೊಂಡಿದ್ದಾರೆ ಅವರು. ಸಾರಿ, ಇನ್ನು 1 ಬಹುಮಾನ ಇದೆ ಅವ್ರದ್ದು. 1111 ರೂಪಾಯಿ ಇದೆ ಶ್ರೀಕಾಂತ್ ಅವರಿಗೆ. ಒಂದು ಬೋನಸ್ ಆಗುವ ಒಂದು ಟಚ್ ಪಾಯಿಂಟ್ ತಗೊಂಡ್ಬರ್ಬೇಕು ಈ ಕಾಲಕ್ಕೆ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಆಗಿದೆ. ಆಲ್ಔಟ್ ಆಗುವ ಭೀತಿಯಲ್ಲಿ ಇವತ್ತು ಧರ್ಮಸ್ಥಳ ತಂಡದ ಮಂಗಳೂರು ತಂಡ ಮತ್ತೆ ಇಲ್ಲ. ಒಂದು ಅಂಕ ಸಂಪಾದಿಸಿದ ವಾಪಸ್ ಆಗ್ತದೆ 1 ಪಾಯಿಂಟ್ ತೋಳ್ಮಟ್ಟಿ. ಮತ್ತೆ ಅಂಬಿ ಅವರಿಗೆ ಕೂಡ 500 ರೂಪಾಯಿ ಬಹುಮಾನ ಇದೆ. ಬೋನಸ್ ಆಗಿದೆ ಆದ್ರೂ ಕೂಡ ರೈಡ್ ಔಟ್ 1 ಪಾಯಿಂಟ್ ತೋಳ್ಮಟ್ಟಿ. ಕೆಲವೇ ಕ್ಷಣಗಳಲ್ಲಿ ದೊರಕ್ತಾ ಇದೆ. ಈಗ ವಿಭಾಗದಲ್ಲಿ ತೋಳ್ಮಟ್ಟಿಯ ರೈಡ್ ಮಿಷನ್ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಕಾಂತ್ ಅವರಿಗೆ ಆಗುತ್ತದೆ. ಅದ್ಭುತವಾಗಿರ್ತಕ್ಕಂಥ ದಾಳಿ ಮಾಡ್ತಾ ಇದ್ದಾರೆ ಪ್ರಮುಖ ಆಟಗಾರರಿಗೆ. ಅತ್ಯುನ್ನತವಾದ ಇಲ್ಲ ಇದೊಂದ್ಸಲ ಅಂತ ಕಬಡ್ಡಿಯಲ್ಲಿ ತೋರಿಸ್ತಾ ಇದ್ದಾರೆ ಆಟಗಾರರು ಆಟಗಾರರು. ಈಗ ಒಂದು ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಹೇಳೋರಿಗೆ ಇದು 50,000 ಜೊತೆಗೆ ಒಂದು ಆಕರ್ಷಕ ಟ್ರೋಫಿಗಾಗಿ 2025 ತೋಳ್ಮಟ್ಟಿಯ
ಒಂದು ಟ್ರೋಫಿಗಾಗಿ ನಡೆತಕ್ಕಂಥ ಪಂದ್ಯ ಬಹಳ ರೋಚಕವಾಗಿರ್ತಕ್ಕಂಥ ಮಧ್ಯರಾತ್ರಿಯಲ್ಲಿ ಸಾಗ್ತಾ ಇದೆಯಾ. ದುವಾಡೆ ದಾಳಿಗೆ ತೋರಿಸಿದ್ದಕ್ಕೆ ದಾಳಿಯನ್ನ ಕಲ್ಲ ಹಿರೇಮಠ ಅವರು ಎದುರಿಸ್ತಾ ಇದ್ದಾರೆ. ಜಾತ್ರೆ 3ನೇ ತಾರೀಕು ಐತಾಳ ಮಾವ. ಹಲೋ ಎಸ್ ಮಧ್ಯಂತರ ಸಮಯ ಈಗ ಎರಡು ತಂಡಗಳು ಅಂತರವನ್ನು ಆಧಾರವನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭ 12-17ರಲ್ಲಿ ಪಂದ್ಯ ಸಂಸ್ಥೆ ಮತ್ತು ಶ್ರೀ ಮಲ್ಲಿಕಾರ್ಜುನ ಯುವಕ ಮಂಡಳಿಯ ಒಂದು ತೋಳ್ಮಟ್ಟಿ 65 ಕೆಜಿ ಕಬಡ್ಡಿ ಪಂದ್ಯಾವಳಿಯ ಒಂದು ಅಂತಿಮ ಪಂದ್ಯ. ಎಲ್ಲಿ ಅದ್ಭುತವಾಗಿರ್ತಕ್ಕಂಥ ದಾಳಿ ಆದ 1.4 ಗತಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅತ್ಯಂತ ಹೆಚ್ಚು ಕಬಡ್ಡಿ ಆಟಗಾರ ಇರ್ತಕ್ಕಂಥ ಊರು ಯಾವುದಂತಂದ್ರೆ ಅದು ತೋಳ್ಮಟ್ಟಿ ಗ್ರಾಮ. ಯಾಕಂದ್ರೆ ಮುಂದಿನ ವರ್ಷವೂ ಕೂಡ ಈಗಾಗಲೇ ಬಹುಮಾನ ಫಿಕ್ಸ್ ಆಗಿದವ್ರಿ. ಎಲ್ಲಾ ಟ್ರೋಫಿ ಹಿಡ್ಕೊಂಡು ಜರ್ಸಿ ಹಿಡ್ಕೊಂಡು ಎಲ್ಲಾ ಬಹುಮಾನ ಕೂಡ ಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೂ ಕೂಡ ಎಷ್ಟು ಸಲ ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಸಾಲದು. ಯಾಕಂದ್ರೆ ನೀವು ಅರ್ಧಕ್ಕೆ ನಿಲ್ಲಿಸಬೇಡಿ. ತೋಳ್ಮಟ್ಟದ ಕಬಡ್ಡಿ ಆಟಗಾರರು ಪ್ರತಿ ವರ್ಷ ಇನ್ನೂ ದೊಡ್ಡದಾಗಿರ್ತಕ್ಕಂಥ ಟೂರ್ನಮೆಂಟ್ ಮಾಡಿ ಇರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಕೂಡ ಒಂದ್ಸಲ ನಮ್ಮ ಬಾಗಲಕೋಟೆ ಜಿಲ್ಲಾ ಅಮೇಚೂರ ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೇನಿಲ್ಲ ಅಂಬಿ ಅವರಿಗೆ ವಿಶೇಷ ಬಹುಮಾನ ಇದೆ. ಅದೇ ರೀತಿ ಶ್ರೀಕಾಂತ್ ಅವರಿಗೆ ವಿಶೇಷ ಬಹುಮಾನ ಇದೆ. ಗಮನದಲ್ಲಿ ಶ್ರೀಕಾಂತ್ ಅವರಿಗೆ ನಗದು 1,100 ರೂಪಾಯಿ 111 ರೂಪಾಯಿ ಇದೆ. ಬಹಳ ಕಲಾವಂತರಾದ್ರೆ ತೋಳ್ಮಟ್ಟಿ ಒಳಗೆ ಇಲ್ಲಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗಿತ್ತು. ಇರ್ಲಿ, ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಅಭಿನಂದನೆಗಳು. ನೀವೇನಾರು ಅನ್ಲಿ ನಮ್ಮ ಸೋದರರು. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಶ್ರೀಕಾಂತ್ ಅವರು ಅದ್ಭುತವಾಗಿರ್ತಕ್ಕಂಥ ದಾಳಿ ಇವತ್ತು ಇದು ಜಾನಗುಟ್ಟಿತನ ಹೋಗಬಾದ ದಾಳಿ 17-14 ಪಂದ್ಯ ಅಕ್ಕ ತೆಗೆಯುವ ಮಾತಾಡದಲ್ಲಿ ಇವತ್ತು ನಾಸೀರ್ ಅವರು ಮುಗಿಬೀಳ್ತಾ ಇದ್ದಾರೆ ಇವತ್ತು ಟ್ಯಾಕಲಿ ಭಾಗದಲ್ಲಿ. ನೀ ಹಂಗೆ ಹೋಗಂತ ನೋಡ್ತಾ ಇದ್ರು ತೋಳ್ಮಟ್ಟಿ ತಂಡ ಆಟಗಾರರು ಇವತ್ತು ಬಿಡುದಿಲ್ಲವರು. ಇವತ್ತು ಜಗ್ಗಿ ನಿಕಾಲಿ ಕುಸ್ತಿ ಹಾಗೆ ಹೋಗುದು ಇವತ್ತು. ಇವತ್ತಿದ್ದು ಚಿಕ್ಕಮ್ಮ ನೋಡ್ರಿ ಅಂಡಗರಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅದು ಬೋನಸ್ಗಾಗಿ ಪ್ರಯತ್ನ. ಮಿಸ್ಟರ್ ಅಂಬಿ ಅವರೇ, ಮಿಸ್ಟರ್ ಅಂಬಿ ಇದೀಗ ನಿಮಗೆ ಒಂದು ಹೇಳಿಯಪ್ಪ, ಮತ್ತೆ ಇನ್ನೂ ಮತವಾಳೆ ಬಿಡೋರಲ್ಲ ನೀವು. ಸಮಯವನ್ನು ಬಳಸಿಕೊಳ್ಳುತ್ತಾರೆ. ಇಲ್ಲಿ ಬಲಬದಿಯ ಎಡಬದಿಯ ಹೆಚ್ಚುಗಾರಿಲ್ಲ ಮಿಸ್ಟೇಕ್ ಕಾಣ್ತಾ ಇದೆ. ತೋಳ್ಮಟ್ಟಿ ತಂಡ ಆಟಗಾರ 1 ಪಾಯಿಂಟ್ ಧರ್ಮಸ್ಥಳ ಅಂಕ ತೆಗೆದುಕೊಂಡು ಬರಬೇಕು. ಇಲ್ಲ ತೋಳ್ಮಟ್ಟಿ ವಾಪಸಾತಿ ಆಗ್ಬೇಕು. ನಡಿ ಉತ್ತರ ಕರ್ನಾಟಕದ ಭಾಷೆ ಕೂಡ ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಡ್ಯಾಶ್ ಅನ್ನು ಮಾಡ್ತಾ ಇದ್ರೆ ರೈಡ್ ಇಸ್ ಔಟ್ 1 ಪಾಯಿಂಟ್ ಧರ್ಮಸ್ಥಳ.
ಈಗ ಮತ್ತೆ ಬೋನಸ್ ಆಫ್ ಆಗಿದೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ತೋಳ್ಮಟ್ಟಿ ತಂಡದ ರೈಡ್ ಮೆಷಿನ್ ಶ್ರೀಕಾಂತ್ ಅವರು ತಂಡಕ್ಕೆ ಆಸೆ ಆಗಬೇಕು ಅಂತ ಒಂದು ಈ ಪೂರ್ವದಲ್ಲಿ ನಾಯಕರಿರ್ತಕ್ಕಂಥ ನಾಯಕ ರಾಜ ಲಾಸ್ಟ್ ರಿಮೈನಿಂಗ್ 5 ಮಿನಿಟ್ ಕೊನೆಯ 5 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ ಮಧ್ಯದಾಳಿ ಭಾಗದಲ್ಲಿ ಕೌಶಿಕ್ ಅವರು ಆಲ್ರೌಂಡರ್ ಆಟಗಾರ ಧರ್ಮಸ್ಥಳದ ಪರವಾಗಿ ಇರ್ತಕ್ಕಂಥ ಆಟಗಾರ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಟ್ಯಾಕಲ್ ಭಾಗದಲ್ಲಿ ಮತ್ತೆ ಯಾಕೋ ತೋಳ್ಮಟ್ಟಿಯ ಹುಡುಗರು ಯಾಕೋ ಗಡಿಬಿಡಿ ಮಾಡ್ತಾ ಇದ್ರೆ ಮಧ್ಯರಾತ್ರಿಯಲ್ಲಿ ಅದ್ಭುತ ದಾಳಿ ಲಾಸ್ಟ್ ರಿಮೈನಿಂಗ್ 4 ಮಿನಿಟ್ ಕೊನೆಯ 4 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ ಇವತ್ತು ತೋಳ್ಮಟ್ಟಿ ಕಬಡ್ಡಿ ವೈಭವದ ನಿನ್ನಿಂದ ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ತೀರ್ಪುಗಾರರು ತೀರ್ಪು ಮಂಡಳಿಯವರು ಅಚ್ಚುಕಟ್ಟಾಗಿ ತೀರ್ಪು ನೀಡಿರತಕ್ಕಂಥ ಎಲ್ಲ ತೀರ್ಪು ಮಂಡಳಿಗೆ ಒಂದ್ಸಲ ನಾವು ನಮ್ಮ ತೋಳ್ಮಟ್ಟಿ ಸಂಗಡಿಗರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಈಗ ಶ್ರೀಕಾಂತ್ ಅವರು ಮತ್ತೆ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಕಾಂತೂರ್ಗೆ ಇನ್ನೂ ಬಹುಮಾನ ಜೀವಂತವಾಗಿದೆ ನಿಮ್ದು. ಮತ್ತೆ ಸಿಕ್ಕಾಕೊಂಡ್ರು. ಅಂಬಿ ಅವರೇ ನಿಮಗೂ 5 ರೂಪಾಯಿ ಬಹುಮಾನ ಇದೆ. ಅವ್ರು ಒಂದು ಯೋಚನೆ ಮಾಡಿದ್ರೆ ಗ್ಯಾಲ್ರಿ ಹಿಂಗ್ ಜಿಗದಿಂದ ಆಚೆ ಬರೋರು ಇರ್ಲಿ. ಅದ್ಭುತವಾಗಿರ್ತಕ್ಕಂಥ ದಾಳಿ ಮಾಡುವುದರಲ್ಲಿ ವಿಫಲವಾಗುತ್ತಾರೆ ಶ್ರೀಕಾಂತ್ ಅವರು. ಹದಿನೇಳು 22ರಲ್ಲಿ ಪಂದ್ಯ 17-22ರಲ್ಲಿ ಪಂದ್ಯ ದಾಳಿಯಲ್ಲಿ ಮತ್ತೆ ನಾಸೀರ್ ಅವರು. ಅಂಬಿ ಅವರೇ ನಿಮ್ಮ ಮಾವನವರು ನಿಮ್ಗೆ 5 ರೂಪಾಯಿ ಕೊಟ್ಟಿದ್ದಾರೆ. ಶರಣಪ್ಪ ನೀರಾವರಿ ಅವರು ನೀವು ರೈಡ್ ಮಾಡಿ ಒಂದು ಟಚ್ ಪಾಯಿಂಟ್ ಆಗೋದು ಬೋನಸ್ ಪಾಯಿಂಟ್ ಅಂದ್ರೆ ನಿಮಗೂ 5 ರೂಪಾಯಿ ಬಹುಮಾನ ಇದೆ. ತಂಡದ ಎಲ್ಲ ಪ್ರಮುಖ ಆಟಗಾರರು ಅಂಕಣದಿಂದ ಆಚೆ ಇದ್ದಾರೆ. ತೋಳ್ಮಟ್ಟಿ ತಂಡಕ್ಕೆ ಫೈನಲ್ ಹಂತದಲ್ಲಿ ಪಂದ್ಯ ಲಾಸ್ಟ್ ರಿಮೈನಿಂಗ್ 2 ಮಿನಿಟ್ ಕೊನೆಯ 2 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ ಅಂಬಿ ನಿಮ್ಮ ಮಾವನವರು ನಿಮಗೆ ಪಾಯಿಂಟ್ ತೆಗಿಲಿಕ್ಕೂ 5 ರೂಪಾಯಿ ಕೊಟ್ಟಿದ್ದಾರೆ. ಸೂಪರ್ ಟೆಂಕರ್ ಆಗಿದೆ ಪ್ರೀತಿಯ ಮಾವನವರು ಅವರಿಗೆ ಅರಿಯಾಗಿ 500 ಕೊಟ್ಟಿದ್ದಾರೆ. ತಾವು ಚೇಂಜ್ ಮಾಡ್ರಿ. ಪಂದ್ಯ ಮುಗಿದ ಮೇಲೆ ಬಂದು ನೀವು ಸ್ವೀಕಾರ ಮಾಡ್ಕೋಬೇಕು. ನಿಮ್ಮ ಮಾವನವರು ಚೆನ್ನಪ್ಪ ನೀರಾವರಿ ಅವರು ನಿಮಗೆ 5 ರೂಪಾಯಿ ನೀವು ಪಾಯಿಂಟ್ ತೆಗೆದೇ ಹೋದ್ರೆ ನಿಮ್ಮ ಆಟವನ್ನು ಮೆಚ್ಚಿ ಈ ಫೈನಲ್ ಪಂದ್ಯಕ್ಕೆ ನಿಮ್ಮ ತಂಡವನ್ನು ತಲುಪಿಸುವಲ್ಲಿ ನಿಮ್ಮ ಪ್ರಯತ್ನ ಅಮೋಘವಾಗಿದೆ. ನಿಮ್ಮ ಆಟವನ್ನು ಮೆಚ್ಚಿ 5 ರೂಪಾಯಿ ಕೊಟ್ಟಿದ್ದಾರೆ ನಿಮಗೆ. ಅವರಿಗೆ ಅಭಿನಂದನೆಗಳು. ಮಧ್ಯರಾತ್ರಿಯಲ್ಲಿ 5 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಲಿಷ್ಠ ದಾಳಿಗಾರ ಸಾಕಷ್ಟು ಪಂದ್ಯಾವಳಿಯ ಮೊದಲಿನ ರೂವಾರಿಯಾಗಿರ್ತಕ್ಕಂಥ ಈ ಪಂದ್ಯಕ್ಕೆ ಆಸರೆ ಆಗಬಲ್ಲರ ಕಾದು ನೋಡುವ ನಿರೀಕ್ಷೆ. ಲಾಸ್ಟ್ ರಿಮೈನಿಂಗ್ 1 ಮಿನಿಟ್
ನೋಡಿದ ಆದ್ರೂ ಪ್ರಯತ್ನ ಕೂಡ ಸಫಲ ಇಲ್ಲ ವಿಫಲವಾಗುತ್ತಾ ಇದೆ. ಭಾಗ್ಯ